ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಟು ಸುನೀತಾ ನಾಯ್ಕ್ ಚಾನಲ್. ಸೊ ನಾನಿವತ್ತು ನೋಡ್ತಿದ್ದೀರಲ್ವಾ, ಸೊ ಡ್ರಮ್ ಸ್ಟಿಕ್ ಸಾಂಬಾರು ಪ್ರಿಪೇರ್ ಮಾಡ್ತಿದ್ದೀನಿ. ಸೊ ನೀವು ಇದೇ ಥರ ಪ್ರಿಪೇರ್ ಮಾಡ್ಕೊಳ್ಳಿ, ತಿನ್ಕೊಳ್ಳಿ. ಫಸ್ಟಿಗೆ ನಾನು ದಾಲ್ನ ಸ್ವಲ್ಪ ತೊಗೊಂಡಿದ್ದೀನಿ ಆ್ಯಂಡ್ ಆನಿಯನ್, ಡ್ರಮ್ ಸ್ಟಿಕ್, ಸ್ವಲ್ಪ ಪೊಟ್ಯಾಟೊ, ಆಲೂಗಡ್ಡೆ, ಅದಕ್ಕೆ ಬೇಕಾಗಿರುವಂಥ ಇಂಗ್ರೀಡಿಯೆಂಟ್ಸ್ ಎಲ್ಲವನ್ನು ಇಲ್ಲಿ ತೊಗೊಂಡಿದ್ದೀನಿ. ನೋಡ್ತಿದ್ದೀರಲ್ವಾ, ಶುಂಠಿ, ಬೆಳ್ಳುಳ್ಳಿ, ಆನಿಯನ್, ಕೊಬ್ಬರಿ, ಚಕ್ಕೆ, ಜೀರಾ, ಒಗ್ಗರಣೆಗೆ ಬೇಕಾಗಿರುವಂಥ ಇಂಗ್ರೀಡಿಯೆಂಟ್ಸನ್ನ ತೊಗೊಂಡಿದ್ದೀನಿ. ಕರಿಬೇವು ಸೊಪ್ಪು, ಮಸ್ಟರ್ಡ್ ಸೀಡ್ಸ್ ಎಲ್ಲ. ಸೊ ಇವಾಗ ನಾನು ಮಿಕ್ಸಿ ಜಾರ್ಗೆ ಏನೇನು ಹಾಕ್ಕೊತಿದ್ದೀನಿ ಅಂತ ನೋಡ್ತಿದ್ದೀರಲ್ವ. ಚಕ್ಕೆ, ಶುಂಠಿ, ಲವಂಗ, ಬೆಳ್ಳುಳ್ಳಿ, ಕೊಬ್ಬರಿ, ಖಾರ ಪೌಡರ್ ಒಟ್ಟು 5 ಸ್ಪೂನ್ವರೆಗೂ ಹಾಕ್ಕೊಳ್ಳಿ. ಸೊ ನೋಡ್ತಿದ್ದೀರಲ್ವ, ಕನ್ಸಿಸ್ಟೆನ್ಸಿ ನೀವೆಷ್ಟು ಸಾಂಬಾರು ಮಾಡ್ತೀರೋ ಅದ್ರ ಮೇಲೆ ಡಿಪೆಂಡ್. ಅದನ್ನು ನೋಡಿಕೊಂಡು ನೀವು ಎಷ್ಟು ಬೇಕೋ ಅಷ್ಟು ಹಾಕ್ಕೋಬೇಕು. ಸೊ ನಾನಿಲ್ಲಿ ಒಂದು 5 ಸ್ಪೂನ್ಸಷ್ಟು ತಗೊತಾ ಇದ್ದೀನಿ. ಪೌಡರ್ನ ಹಾಕಿ ಮಿಕ್ಸಿ ಜಾರ್ಗೆ ಹಾಕ್ಕೊತಾ ಇದ್ದೀನಿ. ಈಗ ಪ್ರಿಪೇರ್ ಮಾಡಿದ್ಮೇಲೆ, ಸೊ ನೋಡ್ತಿದ್ರಲ್ವ, ಆದಮೇಲೆ ಡ್ರಮ್ ಸ್ಟಿಕ್ಸು, ಆಲೂಗಡ್ಡೆ, ಸ್ವಲ್ಪ ಟೊಮೊಟೊ ಇವೆಲ್ಲವನ್ನು ಹಾಕಿದ್ದೆ. ಖಾರನೂ ಅದಕ್ಕೆ ಬೆರೆಸ್ಬಿಟ್ಟು ಕ್ಯಾಪ್ನ ಕ್ಲೋಸ್ ಮಾಡಿ ಒಂದು 2 ವಿಸಿಲ್ ಬರೋ ತನಕ ಬಿಡಬೇಕು. ಆಮೇಲೆ ಓಪನ್ ಮಾಡಿ ನೋಡಿದ್ವಲ್ಲ, ಸೊ ಸ್ವಲ್ಪ ಟೇಸ್ಟ್ಗೆ ತಕ್ಕಷ್ಟು ಕನ್ಸಿಸ್ಟೆನ್ಸಿ ಮೇಲೆ ಡಿಪೆಂಡ್ ಇದು. ಸೊ ನಾನು ಉಪ್ಪನ್ನು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ನೋಡ್ತಾ ಇದ್ದೀರಲ್ವ, ಸೊ ರೆಡಿ ಆಯಿತು. ಇದನ್ನು ಸ್ವಲ್ಪ ಮೀಡಿಯಮ್ ಫ್ಲೇಮಲ್ಲಿಟ್ಟು ಒಂದು 10 ಮಿನಿಟ್ಸ್ ಹಂಗೆ ಕುಕ್ ಆಗಲಿ ಬಿಡಿ. ಸೈಡಲ್ಲಿ ನಾವು ಒಗ್ಗರಣೆಗೆ ಪ್ರಿಪೇರ್ ಮಾಡ್ಕೊಳ್ಳೋಣ. ನೋಡ್ತಿದ್ದೀರಲ್ವ, ಒಗ್ಗರಣೆಗೆ ಬೇಕಾಗಿರುವಂಥ ಇಂಗ್ರೀಡಿಯೆಂಟ್ಸ್ ಆವಾಗಲೇ ತೋರಿಸಿದೆ, ಇವಾಗೂ ನೋಡಿ ತೋರಿಸಿದ್ದೀನಿ. ಮಸ್ಟರ್ಡ್ ಸೀಡ್ಸ್, ಜೀರಾ ಹಾಕಿದ್ದೀನಿ, ಒಂದು 2 ಮೆಣಸಿನ್ಕಾಯಿ, ಕರಿಬೇವು ಸೊಪ್ಪು ಹಾಕಿ ಚಟಪಟ ಅಂತ ಅನ್ಬೇಕು. ಆಮೇಲೆ ಆನಿಯನ್ ಸೇರಿಸಿ ಸ್ವಲ್ಪ ಕಲರ್ ಬರೋ ತನಕ ಮಿಕ್ಸ್ ಮಾಡ್ಕೊಳ್ಳಿ. ನೋಡ್ತಿದ್ದೀರಲ್ವ ಗೈಸ್, ಸೊ ಇದು ವೆರಿ ಈಸಿ ಆ್ಯಂಡ್ ಸಿಂಪಲ್. ನೀವು ಈ ಥರನೇ ಮನೆಯಲ್ಲಿ ಈ ಸಾಂಬಾರನ್ನ ಮಾಡ್ಕೊಳ್ಳಿ. ಡ್ರಮ್ ಸ್ಟಿಕ್ಸ್ ಅಂತೂ ತುಂಬ ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಸೊ ನೀವು ಬೇಕು ಅಂದರೆ ಇದಕ್ಕೆ ಸ್ವಲ್ಪ ಟೊಮೊಟೊನೂ ಆ್ಯಡ್ ಮಾಡ್ಕೊಳ್ಬೋದು. ನಾನು ಕುಕ್ಕರಲ್ಲೂ ಸ್ವಲ್ಪ ಆ್ಯಡ್ ಮಾಡಿಕೊಂಡೆ. ಬೇಕು ಅಂದರೆ ಆ್ಯಡ್ ಮಾಡ್ಕೊಳ್ಳಿ, ಇಲ್ಲಾಂದರೆ ಏನು ನಾಟ್ ನೆಸಸರಿ. ಸೊ ಕರಿಬೇವು ಸೊಪ್ಪನ್ನ ಹಾಕ್ಕೊಂಡಿದ್ದೀನಿ. ಆಮೇಲೆ ನಾನು ಒಗ್ಗರಣೆನ ಇದಕ್ಕೆ ಮಿಕ್ಸ್ ಮಾಡ್ತಾಯಿದ್ದೀನಿ. ಓಕೆನಾ, ಕುಕ್ಕರ್ಗೆ ಮಿಕ್ಸ್ ಮಾಡ್ಕೊಳ್ಳಿ. ಇದೊಂದು ಮೀಡಿಯಮ್ ಫ್ಲೇಮಲ್ಲಿಟ್ಟು ಒಂದು 5 to 10 ಮಿನಿಟ್ಸ್ ನೋಡಿಕೊಂಡು ಕುಕ್ ಮಾಡಿ. ಅಂದರೆ ನೋಡಿಕೊಂಡು ಗೊತ್ತಾಗುತ್ತೆ ಕನ್ಸಿಸ್ಟೆನ್ಸಿ ಚೆನ್ನಾಗಿ ಬೇದಿದೆಯಾ ಇಲ್ವಾ ಅಂತ ನೋಡಿಕೊಂಡು ಆಫ್ ಮಾಡ್ಕೊಳ್ಳಿ. ತುಂಬಾ ಕಾಯ್ಸೋಕ್ಕೆ ಹೋಗಬೇಡಿ, ಟೇಸ್ಟ್ ಚೆನ್ನಾಗಿರೋದಿಲ್ಲ. ನೋಡಿ, ತುಂಬ ಈಸಿಯಾಗಿ ಆರಾಮಾಗಿ ರೆಡಿ ಆಯಿತು. ಸೊ ನೀವು ಇದೇ ಥರನೇ ಮನೆಯಲ್ಲಿ ಮಾಡ್ಕೊಳ್ಳಿ, ತಿನ್ಕೊಳ್ಳಿ. ಸೊ ನಾನು ಇದೇ ಥರ ತುಂಬ ಕುಕ್ಕಿಂಗ್ ವೀಡಿಯೋಸ್ನ ಅಪ್ಲೋಡ್ ಮಾಡ್ತಾ ಇರ್ತೀನಿ. ಸೊ ನನಗೆ ಈ ಥರನೇ ಎನ್ಕರೇಜ್ ಮಾಡ್ತಾಯಿರಿ. ಸೊ ನೀವು ನಂದು ನೋಡ್ತಾಯಿರಿ, ಎನ್ಕರೇಜ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.